ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 113ನೇ ಪೇಜ್ನಲ್ಲಿರುವಂತಹ ಅಭ್ಯಾಸಗಳ ಬಗ್ಗೆ ನೋಡಿವಿ. ಇನ್ನೂ ಯಾರು ಅದನ್ನ ವಿಡಿಯೋವನ್ನು ನೋಡಿಲ್ಲ, ಮೇಲೆ ಐಕಾನ್ ಬಟನ್ ಕಾಣತ್ತತ್ರಿ, ಅದನ್ನು ಒತ್ತುವುದರ ಮೂಲಕ ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಇನ್ನೂ ಒಂದು ಮಾಹಿತಿ ಏನಂದ್ರೆ ರೀ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನೆಕ್ಸ್ಟ್ ವಿಡಿಯೋ ಪ್ರೀವಿಯಸ್ ವಿಡಿಯೋ ಅಂತ ಅದಾವೆ ರೀ. ಅದನ್ನು ಒತ್ತುವುದರ ಮೂಲಕ ಇದರ ನೆಕ್ಸ್ಟ್ ವಿಡಿಯೋನೂ ನೋಡ್ಬೋದು, ಇದ್ರ ಹಿಂದಿನ ವಿಡಿಯೋನೂ ನೋಡ್ಬೋದು. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ನಿಮಗೆ ಈ ಪಾಠದ್ದು ಏನು ಹಾಕಿರ್ತಂದ್ರೆ ರೀ, ಲಿಂಕ್ ಹಾಕಿರ್ತನು. ಆ ಲಿಂಕ್ ಒತ್ತುವುದರ ಮೂಲಕ ನಿಮಗೆ ಇಡೀ ಈ ಪಾಠದ ಮೇಲೆ ಎಷ್ಟು ವಿಡಿಯೋಗಳದವ್ರಲ್ಲ ಅವೆಲ್ಲ ಸಿಕ್ಬಿಡ್ತಾವೆ. ಈ ರೀತಿಯಾಗಿ ನೋಡಿರಿ, ಇಂದಿನ ಅವಧಿಯಲ್ಲಿ ಏನು ಮಾಡೋಣ, 114ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳ ಬಗ್ಗೆ ನೋಡೋಣ. ಲೆಕ್ಕಾಚಾರ ಮಾಡಿ ಮೋಜಿನ ಕಟ್ಟಡವನ್ನು ಬಳಸಿಕೊಂಡು ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಬಾಕ್ಸ್ಗಳಲ್ಲಿ ದೊಡ್ಡದು ಅಥವಾ ಸಣ್ಣದು ತುಂಬಿರಿ ಅಂತಾರೆ. ಚಿಹ್ನೆಯನ್ನು ಹಾಕ್ಬೇಕ್ರಿ ಇಲ್ಲಿ. ಈಗ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ನೋಡಿವ್ರಿ, ಯಾವ ಸಂಖ್ಯೆ ದೊಡ್ಡದಾಕೈತಿ ಯಾವ ಸಂಖ್ಯೆ ಸಣ್ಣದಾಕೈತಿ ಅಂತ. ಅದ್ರ ಬೇಸ್ ಮೇಲೆ ಇದನ್ನ ಹಾಕೊಂಡು ನೋಡ್ರಿ, -2 +5 ರೀ, ಯಾವಾಗೂ +5 ದೊಡ್ಡದೇ ಇರ್ತೈತಿ. ಈ ರೀತಿಯಾಗಿ ಬರ್ತೈತಿ. -5 ಮತ್ತು +4, ಇಲ್ಲಿ +4 ದೊಡ್ಡದು ಇರ್ತೈತಿ ರೀ. ಪ್ಲಸ್ಗಳು ಯಾವಾಗೂ ದೊಡ್ಡ ಇರ್ತಾವೆ, ಮೈನಸ್ಗಳು ಸಣ್ಣ ಇರ್ತಾವೆ ರೀ. ಈಗ ಸರ ಮೈನಸ್ ಬತ್ತಂದ್ರೆ ಏನು ಮಾಡೋದು ರೀ? ಈಗ ಮೈನಸ್ ಬತ್ತಂದ್ರೆ ನಾವು ಹಿಂದೆ ಕ್ಲಾಸ್ ಒಳಗೆ ನೋಡಿವಿ, ಯಾವಾಗೂ ರೀ -1 -2 ಇದ್ರೊಳಗೆ -1 ದೊಡ್ಡದಾಕೈತಿ. ಸರ ಯಾಕೆ ರೀ 2 ದೊಡ್ಡದಿರಲಿ ಅಂತ ಅನ್ಬೋದು ನೀವು. ಖರೆ ಹಂಗೆ ಆಗಂಗಿಲ್ಲ ರೀ. ಇಲ್ಲಿ ಏನಾಕತಿ, 0ಗಿಂತ ಕೆಳಗೆ ಬರೋತ್ನಾಗ ಇವೆಲ್ಲ ಏನು ಸಣ್ಣ ಹಾಕೋತ ಹೋಗುತ್ತಿರ್ತಾವೆ. ಅದ್ರ ಸಂಬಂಧ -1 ಅನ್ನೋದು ಮೊದಲು ಬರ್ತೈತಿ, -2 ಅನ್ನೋದು ಆಮೇಲೆ ಬರ್ತೈತಿ. ಅದ್ರ ಸಂಬಂಧ ನಾವು ಏನು ಹಾಕೀವಿ ರೀ, -1 ದೊಡ್ಡದಾಕೈತಿ ಅಂತೀವಿ. ಈಗ -3 ಮೊದಲು ಬರ್ತೈತೋ, -5 ಮೊದಲು ಬರ್ತೈತಿ ರೀ, -3 ಮೊದಲು ಬರ್ತೈತಿ ರೀ. ಅದ್ರ ಸಂಬಂಧ -3 ದೊಡ್ಡದ. ಇನ್ನು ನೋಡಿರಿ, +6 -6 ಅಂತೈತಿ. +6 ಅಂದ್ರೆ ಏನು ರೀ, ದೊಡ್ಡದಾಕೈತಿದ. +6 ದೊಡ್ಡದ. ಇನ್ನು 0 ಮತ್ತು -4 ಒಳಗೆ ಯಾವ್ದು ದೊಡ್ಡದ್ರಿ? 0 ದೊಡ್ಡದ. ಯಾಕಂದ್ರೆ 0 ಮೊದಲು ಬರ್ತಿರ್ತೈತೆ ರೀ. ನೀವು ಬೇಲಾಳದ ಕಟ್ಟಡ ಐತ್ರಲ್ಲ, ಅದು ನೆನಪು ಮಾಡ್ಕೋತ ಬರ್ರಿ. ಯಾವಾಗೂ ಅವ್ರು ಏನು ಮಾಡ್ತಾರೋ, ಗ್ರೌಂಡ್ ಫ್ಲೋರ್ ಒಳಗೆ ಇಲ್ಲಿ ಐತೆ ನೋಡ್ರದ, ಇಲ್ಲಿ ನೋಡ್ರಿ, ವೆಲ್ಕಮ್ ಹಾಲ್ ಅಂದ್ರೆ ಇದು 0 ರೀ, ಇದು ಗ್ರೌಂಡ್ ಫ್ಲೋರಾ. ಇಲ್ಲೇ ಎಲ್ಲರೂ ಎಂಟ್ರಿ ಹಾಕಾರು. ಇದ್ರ ಮ್ಯಾಲೆ ಹೋದಂಗೆ ದೊಡ್ಡ ಹಾಕಾವು ಅಕ್ಷರಗಳು, ಇದು ಕೆಳಗೆ ಹೋದಂಗೆ ಸಣ್ಣ ಅಕ್ಷರಗಳು ಬರ್ತಾವು ಅಂದಂಗೆ. ಈ ರೀತಿಯಾಗಿ ತಿಳ್ಕೊರಿ. ಇನ್ನು ನೋಡ್ರಿ, 0 ಮತ್ತು +4 ಯಾವ್ದು ದೊಡ್ಡದ್ರಿ? +4 ದೊಡ್ಡದಾಕೈತಿ. ಇನ್ನು ನೋಡ್ರಿ, ಎಲ್ಲ ಋಣ ಸಂಖ್ಯೆಯ ಮಹಡಿ 0 ಕೆಳಗಡೆ ಇರುವುದನ್ನು ಗಮನಿಸಿ. ನೋಡ್ರಿ, ಋಣ ಸಂಖ್ಯೆಗಳು ಏನದಾವು, 0 ಕೆಳಗೆ ಅದಾವು. ಆದ್ದರಿಂದ ಎಲ್ಲ ಋಣ ಸಂಖ್ಯೆಗಳು 0ಗಿಂತ ಚಿಕ್ಕದಾಗಿರ್ತಾವೆ. ಈಗ ಎಲ್ಲ ಧನ ಸಂಖ್ಯೆಗಳು ಮಹಡಿ 0 ಮ್ಯಾಲೆ ಅದಾವೆ ರೀ. ಅದರ ಸಂಬಂಧ ಧನ ಸಂಖ್ಯೆಗಳನ್ನ ಇರ್ತಾವೆ, 0ದ ಮ್ಯಾಲೆ ಇರ್ತಾವೆ, ಅವು ದೊಡ್ಡ ಸಂಖ್ಯೆ ಆಗಿರ್ತಾವೆ ಅಂತ ಅನ್ನಂಗೆ. ತಿಳಿತ್ರಿ. ಇನ್ನು ಮುಂದೆ ನೋಡ್ರಿ, ಮೋಜಿನ ಕಟ್ಟಡವನ್ನು ಹೆಚ್ಚಿನ ಮಹಡಿಗಳೊಂದಿಗೆ ಕಲ್ಪಿಸಿಕೊಳ್ಳಿ. ಸಂಖ್ಯೆಯನ್ನು ಹೋಲಿಸಿ ಮತ್ತು ಬಾಕ್ಸ್ಗಳಲ್ಲಿ ದೊಡ್ಡದು ಅಥವಾ ಸಣ್ಣದು ದಿಂದ ತುಂಬಿರಿ ಅಂದಾರೆ. ನೋಡ್ರಿ, ನಾವು ಆಲ್ರೆಡಿ ಹಿಂದೂ ಸೇಮ್ ಮಾಡೀವಿ, ಈಗ ಇಲ್ಲಿ ಮಾಡೋದು. ಅಂದ್ರೆ ಇಲ್ಲಿ ಹಿಂದೆ ಏನಿತ್ತು, ನಾವು ಮುನ್ಸ ಮಹಡಿ ಕಂಪೇರ್ ಮಾಡತ್ತಿದ್ದೀವಿ. ಈಗ ಮಹಡಿಗಿಂತಲೂ ದೊಡ್ಡ ಸಂಖ್ಯೆಗಳನ್ನ ಕಂಪೇರ್ ಮಾಡೋದೈತಿ. ಇಲ್ಲಿ ನೋಡ್ರಿ, -10 -12 ಐತಿ. -10 ಮೊದಲು ಯಾವ್ದು ಬರ್ತೈತಿ? 10 ಬರ್ತೈತಿ ರೀ. ಅದರ ಸಂಬಂಧ -10 ದೊಡ್ಡದ. ಆಮೇಲೆ ಇದು ನೋಡ್ರಿ, +17 -10 ಐತಿ. ಪ್ಲಸ್ ಇದ್ದಿದ್ದು ದೊಡ್ಡದಾಕೈತಿ ರೀ, ದೊಡ್ಡದು ಸನ್ನೆ. ಇನ್ನು 0 ಮತ್ತು -20, 0 ದೊಡ್ಡದಾಕೈತಿ ರೀ. ಮೊದಲು 0 ಬರ್ತೈತಿ. ಆಮೇಲೆ ನೋಡ್ರಿ, 9 ಮೊದಲು ಬರ್ತೈತಿ. ಅದರ ಸಂಬಂಧ 9 ದೊಡ್ಡದು. -9 +9 ದೊಡ್ಡದಾಕೈತಿ. ಈಗ ನೋಡ್ರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ 25 ಐತಿ, ಇಲ್ಲಿ 7 ಐತಿ. ಹಂಗಾದ್ರೆ ಮೊದಲು ಯಾವ್ದು ಬರ್ತೈತಿ ರೀ? 7 ಬರ್ತೈತಿ. ಹಂಗಾರೆ ಇದು ದೊಡ್ಡದ. ನೋಡ್ರಿ, ಇನ್ನು ಏನಾಕೈತಿ, ಇದು -15 ಐತಿ. -15 +15 -17 ಐತಿ. +15 ದೊಡ್ಡದಾಕೈತಿ ರೀ. ಈ ರೀತಿಯಾಗಿ ರಚನೆ ಮಾಡಬಹುದು. ನೋಡ್ರಿ, ಇನ್ನು ಒಂದು ನೆನಪಿಟ್ಕೊರಿ, ಪ್ಲಸ್ ಇದ್ರೊಳಗೆ ಯಾವ ಪ್ಲಸ್ ಬಂದು ತಿಳ್ಕೊರಿ. ಇಲ್ಲಿ ಪ್ಲಸ್ ಬಂದವ್ರಿ, ಎಲ್ಲಿ ಬಂದು ಪ್ಲಸ್ ಇರಲಿಲ್ಲ. ಪ್ಲಸ್ ಬಂದು ಅಂದ್ರೆ ಪ್ಲಸ್ ದೊಡ್ಡದಾಕೈತಿ. ಪ್ಲಸ್ ದೊಡ್ಡ ಸಂಖ್ಯೆ ಯಾವ್ದು ಇರ್ತೈತಿಲ್ಲ, ಅದು ದೊಡ್ಡದಾಕೈತಿ.
ಒಂದು ವೇಳೆ ಒಂದ್ರೊಳಗೆ ಪ್ಲಸ್ ಒಂದ್ರೊಳಗೆ ಮೈನಸ್ ಬತ್ತಂದ್ರೆ ಪ್ಲಸ್ ಸಂಖ್ಯೆನ ದೊಡ್ಡದಾಕತಿ. ಇನ್ನು ಮೈನಸ ಬಂದು ಅಂದ್ರೆ ಹೆಂಗೆ ನೆನಪಿಟ್ಕೋದ್ರಿ ಅಂದ್ರೆ ರೀ, ಸಣ್ಣ ಸಂಖ್ಯೆ ದೊಡ್ಡದಾಕತಿ. ಇದ್ರೊಳಗೆ ಸಣ್ಣ ಸಂಖ್ಯೆ ಯಾವ್ದು ಇರ್ತೈತಿಲ್ಲ ಅದು ದೊಡ್ಡದಾಕತಿ. ಯಾಕಂದ್ರೆ ಮೈನಸ್ ಒಳಗೆ ಏನಾಕೈತಿ, ಸಣ್ಣ ಸಂಖ್ಯೆ ಮೊದಲು ಬರ್ತೈತಿ, ಆಮೇಲೆ ದೊಡ್ಡ ಸಂಖ್ಯೆ ಬರುತ್ತಿರ್ತೈತಿ. ಎಷ್ಟು ತಿಳಿತ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಬಲಭಾಗದಲ್ಲಿ ರೇಖೆಯಂತೆ ತೋರಿಸಲಾಗಿರುವ ಕಟ್ಟಡದಲ್ಲಿ ಮಹಡಿ A-12 ಅಂತಾರೆ. ಇಲ್ಲಿ ಎ ಐತ್ರಿ, A-12 ಐತಿ. ಮಹಡಿ B-1 ಐತತ್ರಿ. ಬಿ ಎಲ್ಲೈತ್ರಿ, B-1 ಐತಿ ಅಂದ್ರೆ ಸಾರಿ, ಇದು ಬಿ ಆಗಬಾರ್ದು, ಡಿ ಆಗಬೇಕು. ಇದು ಡಿ ಆಗಬೇಕ್ರಿ. D-1 ಆಕೈತಿ ಮಹಡಿ C+1 ಅತ್ತರಿ. ಇಲ್ಲಿ +1 ಏನೈತಿ, ಇ ಐತಿ. ಇದು ಕರೆಕ್ಷನ್ ಮಾಡ್ಕೊರಿ, ಇ. ಇನ್ನು ಏನು ಮಾಡ್ಯಾರಿ, ಆದರೆ B-C-F-G ಮತ್ತು H ಮಹಡಿ ಸಂಖ್ಯೆಗಳನ್ನು ಕಂಡುಹಿಡಿರಿ ಅಂತಾರೆ. ನೋಡ್ರಿ, ಇದು 0 D, ಇದು 0 -1. ನಾವು ಕೆಳಗೆ ಬಂದಂಗೆ ಏನಾಕೈತಿ ರೀ, -2 ಆಕೈತಿ. ಇದು -3 ಆಕೈತಿ. ಇದು -4, ಇದು -5, ಇದು -6, -7, -8, -9, -10, -11 ಈ ರೀತಿಯಾಗಿ ಬರ್ಕೊಂಡ್ರಿ. ಇನ್ನು ಮ್ಯಾಲೆ ಹೋದಂಗೆ +2, +3, +4, +5, +6, +7, +8, +9, +10, ಅದು 11 ರೀ, ಆಮೇಲೆ 12 ಬರ್ತೈತಿ. ಈ ರೀತಿಯಾಗಿ ಮ್ಯಾಲೆ ಹೋದಂಗೆ ಏನಕ್ಕವು ಎಲ್ಲ ಪ್ಲಸ್ಗಳು ಬರ್ಕೊತೋಕಾವು, ಕೆಳಗೆ ಹೋದಂಗೆ ಮೈನಸ್ಗಳು ಬರ್ಕೊತೋಕಾವು. ಇನ್ನೇನು ಕಂಡು ಹಿಡಿ ಅಂದ್ರೆ ಅವ್ರ ಬಿ ಎಲ್ಲೈತಿ, ಇಲ್ಲೈತ್ರಿ. ಅದಕ್ಕೆ ಏನು ಬಂದೈತಿ, -9 ಬಂದೈತಿ. ಅದಾದ ಬಳಿಕ ಸಿ ಏನು ಬಂದೈತಿ ರೀ, ನೋಡ್ರಿ, ಸಿ ಏನು ಬಂದೈತಿ, -6 ಬಂದೈತಿ. ಆಮೇಲೆ ಎಫ್ ಏನು ಬಂದೈತಿ ರೀ, ಎಫ್ 2 ಬಂದೈತಿ, +2 ಐತ್ರಿ, ಇದು +2. ಆಮೇಲೆ ಜಿ ಏನು ಬಂದೈತಿ, ಜಿ +6 ಬಂದೈತಿ. ಅದಾದ ಬಳಿಕ ಎಚ್ ಅಂದ್ರೆ 11 ಬಂದೈತಿ, ಪ್ಲಸ್ ರೀ. ಈ ರೀತಿಯಾಗಿ ಇವ ಬಂದವು. ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ. ಮುಂದಿನ ಕಟ್ಟಡದ ಮಹಡಿಯನ್ನು ಬಲಭಾಗದಲ್ಲಿ ತೋರಿಸಿದಂತೆ ಗುರುತಿಸಿ ಅಂತ ಅಂದಾರ್ರಿ. ಅಂದ್ರೆ ಈಗ -7ಗೆ ಯಾವ ಅಕ್ಷರ ಬರ್ತೈತಿ ಅಂತ ಅಂದಾರ. ಈಗ ಏನು ಮಾಡ್ನು, ಇವಕ್ಕೆ ಹೆಸರು ಕೊಟ್ಬಿಡ್ರಿ. ಇದು ಎಕ್ಸ, ಇದು ವಾಯ, ಇದು ಝೆಡ್, ಇದು ಆರ್ ಅಂತ ಹೆಸರು ಕೊಡ್ನು. ಈ ಒಂದು ಮಹಡಿ ಅಂತ ಐತಿರಲ್ಲ, ಇದಕ್ಕೂ ಹೆಸರು ಕೊಡ್ಬೇಕು. ಹೆಂಗೆ ಕೊಡ್ರಿ, ಕೆಳಗೆ ಈಗ ನಾವು ಆಲ್ರೆಡಿ ಮೊದಲು ಏನು ಕೊಟ್ಟಿವ್ರಿ ಹಂಗೆ ಕೊಡೋದು. ನೀವು ಡಬಲ್ ಸಲ ಬರೀರಿ, ಯಾಕಂದ್ರೆ ನಿಮಗೆ ಪ್ರಾಕ್ಟೀಸ್ ಆಕೈತಿ, ನಿಮಗೆ ಚಲೋ. ಇದು -2 ಆಕೈತಿ, ಇದು -3 ಆಕೈತಿ, ಇದು -4 ಆಕೈತಿ, ಇದು -5 ಆಕೈತಿ, ಇದು -6, -7, -8, -9, -10, -11. ಇದು ಮ್ಯಾಲೆ ಹೋದಂಗೆ ರೀ, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9, ಇದು 10, 11, 12 ಈ ರೀತಿ ಆಕೈತಿ. ಈ ರೀತಿಯಾಗಿ ನಾವು ಬರಿಬೋದು. ನೋಡ್ರಿ, -7 ಎಲ್ಲೈತಿ, ಇದಕ್ಕೆ ಎಕ್ಸ್ ಅಂತ ಹೆಸರು ಕೊಡ್ರಿ. -4 ಇದಕ್ಕೆ ವಾಯ್ ಅಂತ ಕೊಡ್ರಿ. +3 ಇದಕ್ಕೆ ಝೆಡ್ ಅಂತ ಕೊಡ್ರಿ. ಇಲ್ಲಿ ಝೆಡ್ ಐತಿ. ಇನ್ನು -10 ಆರ್ ಅಂತ ಐತಿ, ಆರ್ ಅಂತ ಹೆಸರು ಕೊಡ್ರಿ. ಇದುವರೆಗೆ ಇಷ್ಟು ಸಾಕ್ರಿ. ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸಗಳನ್ನು ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೇನಾಕೈತಿ, ಹೊಸ ವಿಡಿಯೋಗಳು ದೊರೀತಾವೆ. ಹೊಸ ವಿಡಿಯೋಗಳು ದೊರೆಯೋದ್ರಿಂದ ನಿಮಗೂ ಚಲೋ ಆಕೈತಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ವಿಡಿಯೋ ಹಾಕಿದ್ದೀವಿ ಅಂದ್ರೆ ರೀ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ನೀವು ಯೂಟ್ಯೂಬ್ ಒಳಗೆ ಹುಡುಕ್ಯಾಡ ಕೂತ್ಕೊಂಡಿರೋದು ಅವಶ್ಯಕತೆ ಇಲ್ಲ. ಧನ್ಯವಾದಗಳು.